ಧರ್ಮಸ್ಥಳದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಆಪರೇಷನ್ ಅಸ್ಥಿ ಪಂಜರ ಒಂದು ನಿರ್ಣಾಯಕ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದರ ನಡುವೆ ಇದೇ ವಿಚಾರವನ್ನ ಕೇಸರಿ ಪಡೆ ನಿನ್ನೆ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪಿಸಿದೆ. ಹಾಗಾಗಿ ಧರ್ಮಸ್ಥಳ ಕೇಸು ಅಧಿವೇಶನ ಮುಗಿಯುವಷ್ಟರಲ್ಲೇ ಸಿಗುತ್ತಾ ಉತ್ತರ ಅನ್ನುವಂತಹದ್ದು ಪಾಯಿಂಟ್ಗಳ ಪಿಕ್ಕೆ ಹೆಚ್ಚಾಗ್ತಾ ಇರುವ ಬಗ್ಗೆಯೂ ಕೂಡ ಚರ್ಚೆ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ಆಂತರಿಕ ಆಕ್ಷೇಪ. ಅಖಾಡಕ್ಕೆ ಬಿಜೆಪಿ ಟರ್ನ್ ಪಡೆಯುವ ಮೊದಲೇ ತನಿಖೆ ಪೂರ್ಣಗೊಳ್ಳುತ್ತಾ ಶನಿವಾರ ವಿಶೇಷ ಕ್ಯಾಬಿನೆಟ್ನಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಸಿಎಂ ಕ್ಲಾರಿಟಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಿನ್ನೆ ಸಿಎಲ್ಪಿ ಮೀಟಿಂಗ್ನಲ್ಲೂ ಕೂಡ ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆಯಾಗಿದೆ. ಏನಾಗ್ತಾ ಇದೆ, ಎಸ್ಐಟಿ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಈ ಹಿಂದೆ ಕ್ಯಾಬಿನೆಟ್ನಲ್ಲೂ ಕೂಡ ಅದೇ ರೀತಿಯ ಪ್ರಶ್ನೆಯನ್ನು ಸಚಿವರು ಎತ್ತಿದ್ರು. ಇತ್ತ ಕಲಾಪದಲ್ಲಿ ತನಿಖಾ ಪ್ರಗತಿಯ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಬಿಜೆಪಿ ಕೇಳಿದೆ. ಹಾಗಾಗಿ ತನಿಖೆಯನ್ನ ಶೀಘ್ರವಾಗಿ ಪೂರ್ಣಗೊಳಿಸುವುದಕ್ಕೆ ಆಡಳಿತ ಪಕ್ಷದಲ್ಲಿಯೇ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಾಗುವಂತಹ ಬೆಳವಣಿಗೆಗಳು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ನೋಡುವಷ್ಟು ನೋಡಿ ಆಯಿತು, ಅಗೆಯುವಷ್ಟು ಅಗೆದಾಯಿತು. ಈಗ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ರೆಡಿ. ಧರ್ಮಸ್ಥಳ ಕೇಸ್ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಭಾಪತಿ. ನಿಯಮ 69ರ ಅಡಿ ಚರ್ಚೆಗೆ ಅವಕಾಶವನ್ನು ಸ್ಪೀಕರ್ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಮಧ್ಯಪ್ರವೇಶ ಮಾಡಲ್ಲ, ಚರ್ಚೆ ಅನಗತ್ಯ ಅಂಥೇಳಿ ಸಚಿವರಿಗೂ ಹೇಳಿದ್ರು. ಈಗ ಚರ್ಚೆಗೆ ಅವಕಾಶ ಸಿಕ್ಕಿರೋದ್ರಿಂದ ಸರ್ಕಾರದ ಉತ್ತರ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಎಸ್ಐಟಿ ತನಿಖೆಗೆ ಕಾಲಮಿತಿಯನ್ನ ಘೋಷಣೆ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ.